ದಾತ್ರಿ ಆ ಚೇತುನ ಹೆಬ್ಬಿಸಮ್ಮ, ಇನ್ನೂ ಮಲಗಿದ್ದಾಳಲ್ಲ. ಹಾಗೆ ದೇವರ ಕೋಣೆಯಲ್ಲಿ ಇಬ್ಬರಿಗೂ ಸೀರೆ ಇಟ್ಟಿದ್ದೀನಿ, ಬೇಗ ಸ್ನಾನ ಮಾಡಿ ಉಟ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಬರುವ ಎಂದಿದ್ದರು ಜಾನಕಮ್ಮ. ಅತ್ತೆ ಹೇಳಿದಂತೆ ಚೇತುವನ್ನು ಹೆಬ್ಬಿಸಿ ಅವಳನ್ನು ರೆಡಿ ಮಾಡಿ ತಾನು ರೆಡಿಯಾಗಲು ರೂಮೊಕ್ಕಳು. ಈಗೀಗ ಚೆನ್ನಾಗಿ ಸೀರೆ ಉಡಲು ಕಲಿತಿದ್ದಳು. ಅದ್ಯಾಕೋ ದನು ಬೇಕೆನಿಸಿತು ಸೀರೆ ಉಡಲು. ಕನ್ನಡಿ ನೋಡಿಕೊಂಡೇ ನೆರಿಗೆ ಇಳಿಯುತ್ತಿರುವಾಗಲೇ ಸೀರೆಯನ್ನು ಯಾರೋ ಕೆಳಗಿಂದ ಜಗ್ಗಿದಂತಾಯಿತು. ಪಕ್ಕನೆ ಕೆಳ ನೋಡಿದಳು. ಚಟ್ಟನೆ ಕೈ ಬಿಟ್ಟಳು. ನರಿಗೆಗಳೆಲ್ಲ ಚೆಲ್ಲಾಪಿಲ್ಲಿಯಾದವು. ಅದು ನೀವು ತೊದಲುವಾಗ ಮೆಲ್ಲನೆ ಮೇಲಿದ್ದ ಧನುಷ್. ಅವಳ ಕೈಯಿಂದ ಸೀರೆ ಹಿಡಿದು ತಾನೇ ನೆರಿಗೆ ತೆಗೆದ ಗೊಂಬೆಯಂತೆ ಅವನನ್ನೇ ದೃಷ್ಟಿಸಿದಳು ಬೆಡಗಿ. ಸೊಂಟಕ್ಕೆ ಸಿಕ್ಕಿಸುವಾಗ ಅವನ ಹಿತಸ್ಪರ್ಶಕ್ಕೆ ಕೈಯಲ್ಲಿ ಸೀರೆ ಮುಂದೆ ಮಾಡಿದಳು. ಕ್ಷಣದಲ್ಲಿ ಸಾವರಿಸಿಕೊಂಡು ಏನು ನಡೆದೇ ಇಲ್ಲ ಎಂಬಂತೆ ಎತ್ತಲು ನೋಡಿದಳು. ಸರಸರನೆ ಹೊರ ನಡೆದವನತ್ತ ತೀಕ್ಷ್ಣವಾಗಿ ನೋಡಿ ದೀರ್ಘವಾದ ಉಸಿರನ್ನು ಹೊರದಬ್ಬಿದಳು ದಾತ್ರಿ. ಈಗಲೂ ಅವಳಿಗೆ ತನ್ನ ಸೀರೆ ನೆರಿಗೆ ಹಿಡಿದಿದ್ದು ಧನುಷ್ ಎಂದು ನಂಬಲಾಗಲಿಲ್ಲ. ಆದರೆ ಅವನ ಸ್ಪರ್ಶ ಇನ್ನೂ ಹಸಿಯಾಗಿತ್ತು. ಕ್ಷಣ ರೋಮಾಂಚನಗೊಂಡಳು. ಕೆನ್ನೆ ರಂಗೇರಿತ್ತು. ಕನ್ನಡಿ ಅವಳ ನೋಡಿ ನಕ್ಕಂತಾಯಿತು. ದಾತ್ರಿ, ರೆಡಿನಾ ಚೇತು? ಅತ್ತೆ ಹೊರಗಿಂದ ಕೂಗಿದಾಗಲೇ ಎಚ್ಚೆತ್ತವಳು ಗಡಿಬಿಡಿಯಲ್ಲಿ ಚೇತನಾಳೊಂದಿಗೆ ನಡೆದಳು. ಇಬ್ಬರನ್ನು ಕೆಳಗಿಂದ ಮೇಲೊರಗೆ ನೋಡಿದ ಜಾನಕಮ್ಮ ಇಬ್ಬರಿಗೂ ದೃಷ್ಟಿ ತೆಗೆದಿದ್ದರು. ದಂತದ ಗೊಂಬೆ ಆಗಿದ್ದೀರಾ ಅಂದಾಗ ದಾತ್ರಿ ಧನುಷ್ ಕಡೆ ನೋಡಿದಳು. ಅವನು ಎತ್ತಲೋ ನೋಡುತ್ತಾ ನಿಂತಿದ್ದ. ಒಂದ್ಸಲ ನೋಡಿದ್ರೆ ಇವರ ಗಂಡಿನ ಕರಗಿ ಹೋಗುತ್ತಾ ಗೊಣಗಿಕೊಂಡಳು. ಆಗಲೇ ವರುಣ್ ಕಾರು ಮನೆ ಮುಂದೆ ನಿಂತಿತು. ಚೇತನ ಕಣ್ಣು ಕಿರಿದು ಮಾಡಿ ನಾಚುತ್ತಾ ನಿಂತಾಗ ದಾತ್ರಿ ಕಿರುಗಣ್ಣಿನಿಂದಲೇ ನೋಡಿದಳು. ರೆಡಿನರ್ದನು ಎನ್ನುತ್ತಾ ಕೆಳಗಿಳಿದವ ಅಪ್ಸರೆಯರಂತೆ ರೆಡಿಯಾಗಿ ನಿಂತ ಇಬ್ಬರನ್ನು ನೋಡಿ ಅವಕ್ಕಾಗಿದ್ದ. ಬ್ಯೂಟಿಫುಲ್ ಯಾಂತ್ರಿಕವಾಗಿ ಅವನ ಬಾಯಿಂದ ಹೊರ ಬಂದಿತು. ಹೊರಡೋಣ ವರು, ಲೇಟಾಗುತ್ತೆ ಎಂದು ಮುಂದಿನ ಸೀಟಲ್ಲಿ ಕುಳಿತ ಧನುಷ್. ಹಾಂ ಎಂದವನೇ ಹೊರು ಡ್ರೈವಿಂಗ್ ಸೀಟಲ್ಲಿ ಕೂತನಾದರೂ ಕಣ್ಣು ಮಾತ್ರ ಹಿಂದೆ ಕುಳಿತ ಚೇತನಾಳಲ್ಲಿ ಕೇಂದ್ರೀಕೃತವಾಗಿತ್ತು. ವರುಣ್ ಮೇಲಿನ ಗ್ಲಾಸ್ನಲ್ಲಿ ತನ್ನವಳನ್ನೇ ನೋಡುತ್ತಾ ಸ್ಟೇರಿಂಗ್ ತಿರುಗಿಸಿದರೆ ಧನುಷ್ ತನ್ನವಳ ನೆನೆದೆ ಮನ ತಂಪಾಗಿಸಿದ. ದೇವಸ್ಥಾನದ ಎದುರು ಗಾಡಿ ನಿಂತಿತು. ಎಲ್ಲರೂ ಕೆಳಗಿಳಿದು ಪೂಜಾ ಸಾಮಗ್ರಿ ಅಂಗಡಿ ಕಡೆ ನಡೆದರು. ಜಾನಕಮ್ಮ ಧನುಷ್ ದಾತ್ರಿ ಹೆಸರಲ್ಲಿ ಅರ್ಚನೆ ಮಾಡಿಸಿ ಎಲ್ಲರೂ ದೇವಾಲಯಕ್ಕೆ 3 ಸುತ್ತು ಬಂದು ಹೊರಗಿನ ಕಲ್ಲು ಬೆಂಚಿನ ಮೇಲೆ ಕುಳಿತರು. ಸುತ್ತಲೂ ಹಸಿರೇ ತುಂಬಿದ ಪ್ರಕೃತಿಯ ಮಧ್ಯದಲ್ಲಿದ್ದ ದೇವಾಲಯವಾದ್ದರಿಂದ ತಂಪಾದ ಗಾಳಿ ಬೀಸುತ್ತಿತ್ತು. ವರುಣ್ಗೆ ಆಗಲೇ ಫೋನ್ ಬಂದಿದ್ದರಿಂದ ಮಾತನಾಡುತ್ತಾ ಸ್ವಲ್ಪ ದೂರ ಹೋಗಿದ್ದರೆ ಜಾನಕಮ್ಮ ಯಾರನ್ನು ಕಾಯುವಂತೆ ಗೇಟ್ ಕಡೆ ನೋಡುತ್ತಾ ಕುಳಿತಿದ್ದರು. ಚೇತನ ಮೊಬೈಲ್ ಹಿಡಿದು ಸುತ್ತಲಿನ ಪರಿಸರದ ಫೋಟೋ ಕ್ಲಿಕ್ಕಿಸುತ್ತಿದ್ದಳು. ದಾತ್ರಿ ಮೆಲ್ಲನೆ ನಡೆಯುತ್ತಾ ಕಲ್ಯಾಣಿಯ ಮೆಟ್ಟಿಲ ಮೇಲೆ ಕೂತು ನೀರಲ್ಲಿ ಇದ್ದ ಮೀನನ್ನು ನೋಡುತ್ತಾ ಮೈಮರೆತಿದ್ದಳು. ಹಿಂದಿನಿಂದ ಯಾರೋ ಅವಳ ಹೆಗಲ ಮೇಲೆ ಕೈ ಹಾಕಿದಂತಾಗಿ ಹಿಂತಿರುಗಿದಳು. ಧನುಷ್ ನಗುತ್ತಾ ನಿಂತಿದ್ದ. ಕ್ಷಣ ಮನ ಹಕ್ಕಿಯಂತೆ ಹಾರಿದರೂ ಮುಖ ಊದಿಸುತ್ತಾ ಕೆಳ ನೋಡಿದಳು. ಅವಳಿಗೆ ತಾಗುವಂತೆ ಕೂರುತ್ತಾ ಇಲ್ಯಾಕೆ ಕೂತಿದ್ಯಾ? ನೀರಿಗೆ ಕಲ್ಲೆಸೆಯುತ್ತಾ ಕೇಳಿದ. ಏನು ಉತ್ತರಿಸದೆ ಮೌನವಾಗಿದ್ದವಳ ಸೊಂಟದ ಸುತ್ತ ಕೈ ಹಾಕಿ ಕಿವಿಗಳೆರಡಲ್ಲಿ ಹ್ಯಾಪಿ ಬರ್ತ್ಡೇ ಬೇತಾಳ ಎಂದ. ಗಕ್ಕನೆ ತಿರುಗಿದಳು. ಕಣ್ಣೊಡೆದು ತುಟಿ ಹರಳಿಸಿದವನ ಅರೆಕ್ಷಣ ನೋಡಿದಳು. ಈಗ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು. ಎಂದೂ ಇಲ್ಲದವರು ಬೆಳಗ್ಗೆಯೇ ದೇವಸ್ಥಾನಕ್ಕೆ ಬಂದವರು ಮರ್ಮ. ಅತ್ತೆ ಕೂಡ ತಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದರು. ಆಗಲೂ ದಾದ್ರಿ ಯೋಚಿಸಿರಲಿಲ್ಲ. ತುಟಿ ಹರಳಿಸಿ ಥ್ಯಾಂಕ್ ಯು ಎಂದಳು. ಅಷ್ಟೇನಾ? ತುಂಟ ನಗೆಯಲ್ಲೇ ಕೇಳಿದವನ ಎದೆಗೊಮ್ಮೆ ಗುದ್ದುತ್ತಾ ಅತ್ತೆ ಬಳಿ ಬಂದಳು. ಆಗಲೇ ಜಾನಕಮ್ಮ ಯಾರೊಂದಿಗೋ ಮಾತನಾಡುತ್ತಿದ್ದವರು ದಾತ್ರಿಯ ನೋಡಿ, ಇವಳು ನನ್ನ ಸೊಸೆ ದಾತ್ರಿ, ಇವಳು ಸುಶೀಲಾ ಅಂತ, ನಮ್ಮ ದೂರದ ಸಂಬಂಧಿ ಎಂದು ಪರಿಚಯಿಸಿದರು. ಕೈಮುಗಿದು ಅವರ ಪಕ್ಕ ನಿಂತಾಗ ದೂರದಿಂದಲೇ ನಡೆದು ಬರುತ್ತಿದ್ದ ಚೇತನಾಳನ್ನು ನೋಡಿದ ಸುಶೀಲರ ಕಣ್ಣು ಜಾನಕಮ್ಮನಡೆಗೆ ವಾಲಿತು. ಕಣ್ಣಲ್ಲೇ ಏನು ಮಾತನಾಡಿಕೊಂಡರು ಇಬ್ಬರು. ಸ್ವಲ್ಪ ಹೊತ್ತಲ್ಲಿ ಧನುಷ್ ವರುಣ್ ಕೂಡ ಬಂದಾಗಿತ್ತು. ಎಲ್ಲರೂ ಮತ್ತೊಮ್ಮೆ ದೇವರಿಗೆ ನಮಿಸಿ ಸುಶೀಲಾರಿಗೆ ಬಾಯ್ ಹೇಳಿ ಮನೆ ಕಡೆ ಹೊರಟಿದ್ದರು. ಮನೆಗೆ ಬಂದವರೇ ಎಲ್ಲರೂ ಒಟ್ಟಾಗಿ ದಾತ್ರಿಗೆ ಶುಭಾಶಯ ಕೋರಿದರು. ವರುಣ್ ತಂದ ಕೇಕ್ ಕಟ್ ಮಾಡಿ ಅತ್ತಿಗೆ ತಿನ್ನಿಸಿ ಕಾಲಿಗೆರಗಿದಳು. ಚೆನ್ನಾಗಿರಮ್ಮ ಎಂದು ಮನಸಾರೆ ಅರಸಿದರೆ ಚೇತನ ಹತ್ತಿಗೆಯನ್ನು ತಬ್ಬಿ ಮುತ್ತಿಟ್ಟಿದ್ದಳು. ವರುಣ್ ಕೈಕುಲಿಗೆ ವಿಶ್ ಮಾಡಿದ. ಮಧ್ಯಾಹ್ನ ಸಿಹಿ ಅಡುಗೆ ಮಾಡಿ ಎಲ್ಲರೂ ಸಂತಸದಲ್ಲಿ ಊಟ ಮುಗಿಸಿದ್ದರು. ರಾತ್ರಿ ಜಾನಕಮ್ಮ ಚೇತನ ಸುಸ್ತಾಗಿದೆ ಎಂದು ಬೇಗನೆ ಮಲಗಿದರೆ ದಾತ್ರಿ ಅಡುಗೆ ಮನೆ ಕ್ಲೀನ್ ಮಾಡಿ ಮುಗಿಸುವುದರೊಳಗೆ ಧನುಷ್ ಮಂಚದ ಮೇಲೆ ಅಡಗಿದ್ದ. ಅವಳಿಗೂ ಬೆಳಗಿನ ಜರ್ನಿಯಿಂದ ಸಣ್ಣನೆ ತಲೆ ನೋಯುತ್ತಿತ್ತು. ಮಲಗಿದರೆ ಸಾಕು ಎಂದು ಹಠ ಹಿಡಿದು ಕುಳಿತಿದ್ದವು. ಅವನಿಗೆ ಬೆನ್ನು ಮಾಡಿ ಮಲಗಿದಳು. ಇನ್ನೇನು ನಿದ್ರಾದೇವಿಯ ತೋಳೊಳಗೆ ಬಂದಿಯಾಗುವಾಗಲೇ ದಾತ್ರಿಯ ಸೊಂಟದ ಸುತ್ತ ಏನೋ ಹರಿದಾಡಿದಂತಾಗಿತ್ತು. ಮುಖದ ಮೇಲಿನ ರಗ್ಗನ್ನು ಪಕ್ಕಕ್ಕೆಸೆದು ತಟ್ಟನೆ ಎದ್ದು ಕುಳಿತಳು. ಸುತ್ತಮುತ್ತ ನೋಡಿದಾಗಲೂ ಏನೂ ಇರಲಿಲ್ಲ. ಧನುಷ್ ಕೂಡ ದೂರದಲ್ಲಿ ಮಲಗಿದ್ದಂತೆ ಇದ್ದ. ಭ್ರಮೆ ಇರಬೇಕು ಎಂದುಕೊಂಡು ಮತ್ತೆ ರಗ್ಗೊದ್ದಳು. 2 ನಿಮಿಷದಲ್ಲಿ ಮತ್ತೆ ಸೊಂಟದ ಸುತ್ತ ಭಾರವಾದ ವಸ್ತುವೊಂದು ಇದ್ದಂತಾಗಿ ಈ ಸಲ ಏನಾದರೂ ಆಗಲಿ ಗಟ್ಟಿಯಾಗಿ ಹಿಡಿದಳು. ಕ್ಷಣ ಚಡಪಡಿಸಿದ್ದಂತಾಯಿತು. ದಿಗ್ಗನೆ ಎದ್ದು ಕುಳಿತಳು. ಧನುಷ್ ಕಣ್ಣು ಮುಚ್ಚಿ ಅವಳ ಅತಿ ಸಮೀಪ ಮಲಗಿದ್ದ. ಅವನ ಕೈಯನ್ನು ಅವಳು ಹಿಡಿದಿದ್ದಳು. ಕೆಂಗಣ್ಣಿನಿಂದ ನೋಡಿದವಳು ಏನ್ರಿ ಇದು ಎಂದಳು. ಏನು? ಅರಿಯದವನಂತೆ ಏನು ಎಂದು ಇದು ಎಂದು ತನ್ನಿಡಿತದಲ್ಲಿದ್ದ ಅವನ ಕೈಯನ್ನು ಗಟ್ಟಿಯಾಗಿ ಗಿಲ್ಲಿದಳು. ಅಮ್ಮ ಎನ್ನುತ್ತಾ ಎದ್ದು ಕುಳಿತು ತನ್ನ ಕೈಯನ್ನು ಹಿಂದಕ್ಕೆಳೆದ.
ಲೇ ರಾಕ್ಷಸಿ ನಿನ್ನ ಎಂದು ಕೈ ಎತ್ತಿದಾಗ ತಲೆ ಕೆಳಗೆ ಹಾಕಿ ಕಿವಿಗಳೆರಡನ್ನು ಮುಚ್ಚಿದಳು. ಪಕ್ಕನೆ ತನ್ನದೇ ಮೇಲೆ ಒರಗಿಸಿಕೊಂಡ. ಸ್ವಲ್ಪ ಹೊತ್ತು ಕೊಸರಾಡಿದವಳು ಕೊನೆಗೆ ಅವನ ಬೆಚ್ಚಗಿನ ಸ್ಪರ್ಶದ ಅಗತ್ಯವಿತ್ತವಳಿಗೆ. ಅವನ ಬೆರಳುಗಳೊಂದಿಗೆ ಅವಳ ಬೆರಳು ಅದಾಗಲೇ ಎಣೆದುಕೊಂಡಿತ್ತು. ಬೊಗಸೆಯಲ್ಲಿ ಮುಖ ಹಿಡಿದು ಅವಳ ಕಣ್ಣನ್ನೇ ದೃಷ್ಟಿಸಿದ. ಆ ಕತ್ತಲಲ್ಲೂ ಅವು ಒಳೆದಂತೆ ಭಾಸವಾಯಿತು ಧನುಷ್ಗೆ. ಕಣ್ಣ ಮೇಲೊಮ್ಮೆ ತುಟಿಯೂರಿದ. ಹುಟ್ಟುಹಬ್ಬದ ಶುಭಾಶಯಗಳು ಎಂದ. ಈಗಲ ವಿಶ್ ಮಾಡೋದು? ಮುಖ ತಿರುವಿದಳು. ಎಲ್ಲರೆದುರಿಗೆ ಈ ಥರ ವಿಶ್ ಮಾಡೋಕ್ಕಾಗುತ್ತೇನೆ ಬೇತಾಳ ಎಂದು ಮತ್ತೊಮ್ಮೆ ಚುಂಬಿಸಿದ. ಕೆಂಪಾದಳು ಧಾತ್ರಿ. ತುಂಬ ಬೇಜಾರಾಯ್ತಾ ಪುಟ್ಟ ಎಂದವನನ್ನು ಬಳಸುತ್ತಾ. ಎಂದಳು. ಮತ್ತೆ ನೀನೇ ತಾನೇ ದೂರ ಹೋಗಿದ್ದು ಮಗುವಂತೆ ಹೇಳಿದಾಗ ತಾನೇ ಏನು ಕಮ್ಮಿ ಇಲ್ಲವೆನ್ನುವಂತೆ ನಾನೇನು ಹೇಳಿಲ್ಲ. ನಾನು ಯಾವುದೋ ಟೆನ್ಷನ್ನಲ್ಲಿ ಹೇಳಿದ್ದು. ಆದರೂ ಅಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಬೇಕಿರಲಿಲ್ಲ ಎಂದಳು. ಇಲ್ಲ ಪುಟ್ಟ, ನಿನಗೆ ಶಿಕ್ಷೆ ಕೊಡಬೇಕು ಅಂತ ಅಲ್ಲ. ನನಗೇನು ನಿನ್ನ ಮೇಲೆ ಕೋಪ ಇರಲಿಲ್ಲ. ಆದರೆ ಸ್ವಲ್ಪ ಬೇರೆ ಕೆಲಸ ಇತ್ತು. ಆಕ್ಸಿಡೆಂಟ್ ಆದಾಗಿನಿಂದ ತೋಟದ ಕಡೆ ಹೋಗಿಲ್ಲ. ತುಂಬ ಕೆಲಸಗಳು ಹಾಗೆ ಉಳಿದಿತ್ತು. ಅದನ್ನೆಲ್ಲ ಮುಗಿಸೋ ಬರದಲ್ಲಿ ನಿನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಆಗಿಲ್ಲ. ಅದು ಅಲ್ಲದೆ ನೀನು ಬೆಳಗ್ಗೆ ನಾನು ಹೇಳೋಕ್ಕೂ ಮುಂಚೆನೇ ದೇವಸ್ಥಾನದ ಬಾಗಿಲಲ್ಲಿ ಇರ್ತೀಯ. ಇನ್ನು ರಾತ್ರಿ 12 ಆಗುವವರೆಗೂ ಅಡುಗೆ ಮನೆಯಲ್ಲಿ ಇರ್ತೀಯ. ನಾನೇನು ಮಾಡಲಿ? ಅವಳಿಗೆ ಪ್ರಶ್ನೆ ಮಾಡಿ ಗಲ್ಲದ ಮೇಲೆ ಕೈ ಇಟ್ಟು ಅವಳ ಎದುರು ಕುಳಿತು ಬಿಟ್ಟಿದ್ದ. ಹೋಗ್ಲಿ ಬಿಡಿ, ಈಗ ಸರಿ ಆಯ್ತಲ್ಲ. ಸಾರಿ, ಇನ್ನೊಂದು ಸಲ ಹಾಗೆ ಮಾಡಲ್ಲ ಸರಿನಾ ಎಂದಳು. ಅವಳು ಅಷ್ಟು ಬೇಗ ತಪ್ಪು ಒಪ್ಪಿಕೊಂಡಿದ್ದು ಅವನಿಗೆ ಸರಿ ಬರಲಿಲ್ಲ. ಕೆಣಕುವ ಮನಸ್ಸಾಗಿ. ಈ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ ಎಂದ. ಏನು ಎಂಬಂತೆ ಕಣ್ಣಲ್ಲೇ ಪ್ರಶ್ನಿಸಿದವಳತ್ತ ಬಾಗಿ ತುಟಿಗೆ ತುಟಿ ಹೊತ್ತಿಯೇ ಹಾಸಿಗೆ ಮೇಲುರುಳಿದ. ಧಾತ್ರಿ ಸಹಕರಿಸಿದಳು. ಗಂಡ ಹೆಂಡಿರ ನಡುವಿನ ಮುಸುಕಿನ ಗುದ್ದಾಟ ಅಲ್ಲಿಗೆ ಕೊನೆಯಾಗಿತ್ತು. ಅಮ್ಮ ಅಮ್ಮ ಎನ್ನುತ್ತಾ ಓಡಿ ಬಂದ ಮಗನನ್ನು ನೋಡಿ ಸುಶೀಲರವರು ಮುಗುಳು ನಗೆ ತೇಲಿಸಿದ್ದರು. ಅವನ ಉದ್ವೇಗದಕ್ಕೆ ಕಾರಣ ಬಲ್ಲವರು ಬೇಕಂತಲೇ ಮಾತನಾಡದೆ ಸುಮ್ಮನಾಗಿದ್ದರು. ಅಮ್ಮ, ನಾನಷ್ಟು ಕೂಗ್ತಾ ಇದ್ದರೂ ಸುಮ್ಮನೆ ಇದೆಯಲ್ಲ. ಹೋಗಿದ್ದೆ ದೇವಸ್ಥಾನಕ್ಕೆ? ನೋಡಿದ್ದೆ ಹುಡುಗಿನ? ಓಕೆ ಅಲ್ವಾ ಎಂದು ಒಂದೇ ಉಸಿರಿದವನ ಸುಮ್ಮನೆ ನೋಡುತ್ತಲೇ ನಿಂತರು. ಅಮ್ಮ ಪ್ಲೀಸ್ ಹೇಳಮ್ಮ, ಏನಾದರೂ ಮಾತಾಡು. ನಿಂಗಿಷ್ಟ ಆಗಲಿಲ್ವಾ ಎಂದಾಗ ಸುಹಾಸ್ ಮೊದಲು ಊಟ ಮಾಡು, ಆಮೇಲೆ ಮಾತಾಡೋಣ ಎಂದು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಅಡುಗೆ ತಂದಿಟ್ಟರು. ಅಮ್ಮ ರಾಗವೆಳೆದವನ ಕಿವಿ ಹಿಂಡುತ್ತಾ ನನಗೇನೋ ಬೇಡ ಅನಿಸುತ್ತೆ ಕಣೋ ಎಂದರು. ಯಾಕಮ್ಮ, ಚೆನ್ನಾಗಿಲ್ವಾ? ನಮ್ಮ ಹುಡುಗನಿಗಿಂತಲೂ ಚೆನ್ನಾಗಿದ್ದಾಳಲ್ಲೋ ನನ್ನ ಸೊಸೆ ಎಂದರು ನಗುತ್ತಾ. ಹಬ್ಬ, ಹೋದ ಜೀವ ಬಂದಂತಾಗಿತ್ತು ಸುಹಾಸ್ಗೆ. ಅಮ್ಮನನ್ನು 2 ಸುತ್ತು ಸುತ್ತಿಸಿದ. ತಲೆ ತಿರುಗುತ್ತೆ ಬಿಡೋ ಎಂದು ಕೂಗಿದಾಗ ಸುಹಾಸ್ ಬಿಟ್ಟಿದ್ದ. ನೋಡು ಪುಟ್ಟ, ನಿನ್ನ ಇಷ್ಟ ಅಂತ ನಾನು ಯಾವಾಗಲೂ ಹೇಳಿದ್ದೀನಿ. ಮುಂದಿನ ವಾರ ಹೆಣ್ಣು ಕೇಳೋಕೆ ಅವರ ಮನೆಗೆ ಹೋಗೋಣ. ನನಗೂ ಮನೆ ಕೆಲಸ ಮಾಡಿ ಸಾಕಾಗಿದೆ. ತೀರ್ಥಯಾತ್ರೆಗೆ ಹೋಗಬೇಕು ಅನ್ನೋ ಆಸೆ ಹೆಚ್ಚಾಗುತ್ತಿದೆ. ಅಮ್ಮ, ಏನು ಹೇಳ್ತಾ ಇದೆಯಾ ನೀನು? ತೀರ್ಥಯಾತ್ರೆನಾ? ನೋ, ಇಷ್ಟು ದಿನ ಅಂತೂ ಕಷ್ಟಪಟ್ಟಿದ್ದು ಆಯಿತು. ಇನ್ನು ಮುಂದೆ ಆದರೂ ನಮ್ಮ ಜೊತೆ ಹಾಯಾಗಿರು ಎಂದ. ಸುಹಾಸ್, ಇದು ನನ್ನ ಇವತ್ತಿನ ಆಸೆ ಅಲ್ಲಪ್ಪ, ತುಂಬ ಹಿಂದಿನದು. 1 ತಿಂಗಳು ಆದಷ್ಟು ದೇವಾಲಯ ನೋಡಬೇಕು. ನೀನೇನು ಹೆದರಬೇಡ, ನಾನು ವಾಪಸ್ ಬಂದೇ ಬರ್ತೀನಿ. ಆದರೆ ಅಷ್ಟರೊಳಗೆ ನೀನು ನನಗೆ ಆಟ ಆಡೋಕ್ಕೆ ಒಬ್ಬ ಮೊಮ್ಮಗನೋ ಮೊಮ್ಮಗಳನ್ನೋ ರೆಡಿ ಮಾಡಬೇಕು ಎಂದರು ನಗುತ್ತಾ. ಸುಹಾಸ್ ಕೂಡ ಏನು ಹೇಳದೆ ರೂಮಿಗೋದ. ಅಂದು ಭಾನುವಾರ. ಚೇತನ ಮಾಮೂಲಿನಂತೆ ಲೇಟಾಗಿ ಎದ್ದವಳು ಧಾತ್ರಿಯ ಹಿಂದೆ ಮುಂದೆ ಸುತ್ತುತ್ತಾ ಕಾಫಿಗಾಗಿ ಪಿಡಿಸುತ್ತಿದ್ದಳು. ಚೇತು, ಫ್ಲಾಸ್ಕಲ್ಲಿ ಇದೆಯಲ್ಲೇ ಕಾಫಿ, ಬಗ್ಗಿಸ್ಕೊಂಬಾರ್ದಾ? ಅತ್ತೆ ನೋಡಿದ್ರೆ ಬೈತಾರಮ್ಮ ಎಂದರು ಕೇಳದೆ ಮಗುವಂತೆ ಕಣ್ಣುಜ್ಜುತ್ತಲೇ ಧಾತ್ರಿ ಹಿಂದೆ ಸುತ್ತುತ್ತಿದ್ದಳು. ಧಾತ್ರಿ, ಚೇತು ಎದ್ಲಾ? ಬೇಗ ಎದ್ದು ರೆಡಿಯಾಗೋ ಕೇಳಮ್ಮ, ಮನೆಗೆ ನೆಂಟರು ಬರ್ತಾರೆ. ನಾನು ಸ್ವಲ್ಪ ತೋಟಕ್ಕೆ ಹೋಗಿ ಬರ್ತೀನಿ ಎಂದು ಅತ್ತ ನಡೆದರು. ಕೇಳಿಸ್ತಾ? ನಡಿ ಬೇಗ ಸ್ನಾನ ಮಾಡು, ಆಮೇಲೆ ಅತ್ತೆ ನನಗೆ ಬೈತಾರೆ. ನಡಿಯೇ ಎನ್ನುತ್ತಾ ಕಾಫಿನೂ ಕೊಡದೆ ಅವಳನ್ನು ಬಚ್ಚಲಿಗೆ ನೂಕಿ ಬಂದಳು. ಧನುಷ್ ಮೈ ಮುರಿಯುತ್ತಾ ಅಡುಗೆ ಮನೆಗೆ ಬಂದವನೇ ಸಿಂಕಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಧಾತ್ರಿಯನ್ನು ಹಿಂದಿನಿಂದ ಬಳಸಿದ್ದ. ಧನು, ಏನಿದು? ಅತ್ತೆ ಬಂದರೆ ಎಂದು ನಿಂತಲೇ ಕೊಡವಿದ್ದರೆ ಅವನು ಅವಳ ಕೊರಳ ಸಮೀಪ ಮೊಗ ತಂದು ಅವರು ತೋಟಕ್ಕೋದ್ರು ಎಂದಿದ್ದ. ಓ, ಕೇಳಿಸ್ತಾ ಸಾಹೇಬ್ರಿಗೆ? ಈಗೇನು ಕಾಫಿ ಬೇಕಾ ಎಂದು ಅವನತ್ತ ತಿರುಗಿ ಕಾಫಿ ಬಗ್ಗಿಸಲು ನಯವಾಗಿ ತಳ್ಳಿದವ ನನಗೆ ಕಾಫಿ ಬೇಡ ಎಂದಿದ್ದ. ಮತ್ತೇನು ಬೇಕು ಇದು ಎಂದು ಅವಳ ತುಟಿಯನ್ನು ಸವರಿದ. ಅದಕ್ಕೆ ನಾನೇನು ನೋಡಿಲ್ಲ, ಸಾರಿ ಎನ್ನುತ್ತಲೇ ಅವರಿಬ್ಬರನ್ನು ದಾಟಿ ಕಣ್ಣು ಮುಚ್ಚಿಕೊಂಡೇ ರೂಮಿಗೋಡಿದಳು ಚೇತನ. ಇಬ್ಬರು ಕ್ಷಣ ಬೆಚ್ಚಿ ದೂರ ಸರಿದರು. ಧನು, ತುಂಬ ಪೋಲಿ ಆಗಿದ್ದೀರಾ, ನಡೀರಿ ಸ್ನಾನ ಮಾಡಿ. ಅತ್ತೆ ಬಂದರೆ ನನಗೆ ಬೈತಾರೆ ಅಷ್ಟೆ ಎಂದವಳೆ ಗಂಡನ ಕಡೆ ತಿರುಗಿ. ಧನು, ಇವತ್ತು ಯಾರು ಬರ್ತಾರೆ ಕೇಳಿದಳು. ಡಾಕ್ಟರ್ ಸುಹಾಸ್ ಮನೆಯವರು. ಹೌದಾ, ಯಾಕೆ ಎಂದಳು ಕಣ್ಣಗಲಿಸುತ್ತಾ. ಇನ್ನೇನಕ್ಕೆ? ಚೇತುನ ನೋಡಕ್ಕೆ. ಬೇಗ ರೆಡಿ ಮಾಡಿಬಿಡು ಅವಳನ್ನು ಎಂದಾಗ ನಿಂತ ನೆಲವೇ ಕುಸಿದಂತಾಗಿತ್ತು ಧಾತ್ರಿಗೆ. ಧನು, ಏನು ಹೇಳ್ತಾ ಇದ್ದೀರಾ? ಚೇತುನ ನೋಡೋಕಾ? ಬಾಯಿ ಅಗಲಿಸಿದವಳ ಕೆನ್ನೆ ಹಿಂಡಿದವ. ಯಾಕೆ? ಅವಳಿಗೆ ಮದುವೆ ಮಾಡೋದು ಬೇಡವಾ? ನೀನು ಬೇಗ ರೆಡಿಯಾಗು, ಅವರು ಇಡೀ ಫ್ಯಾಮಿಲಿ ಬರುತ್ತೆ ಅನಿಸುತ್ತೆ. ನನ್ನ ಹೆಂಡ್ತಿನೂ ಚೆನ್ನಾಗಿ ಕಾಣಬೇಕು ಎಂದು ಸ್ನಾನಕ್ಕೆ ನಡೆದ. ಧಾತ್ರಿ ಕುಸಿದಳು. ಏನು ಮಾಡಲು ತೋಚದೆ ಕೈ ಇಸುಕಿಕೊಂಡಳು.
ವರುಣ್ ಚೇತನ ಪ್ರೀತಿ ವಿಷಯನ ಧನುಗೆ ಹೇಳ ಎಂದುಕೊಳ್ಳುತ್ತಿರುವಾಗಲೇ ಜಾನಕಮ್ಮ ದಾತ್ರಿ ಚೇತುಗೆ ಸ್ವಲ್ಪ ಸಹಾಯ ಮಾಡಮ್ಮ ಎಂದರು ನಗುತ್ತಾ. ಅತ್ತೆ ಇಷ್ಟು ಬೇಗ ಮದುವೆ ತೊದಲಿದಳು. ಅವಳನ್ನು ದೀರ್ಘವಾಗಿ ನೋಡಿದ ಜಾನಕಮ್ಮ, ದಾತ್ರಿ ಅವಳೇನು ಚಿಕ್ಕೋಳಲ್ಲ, ಮದುವೆ ವಯಸ್ಸಾಗಿದೆ, ಸುಮ್ಮನೆ ಏನೇನೋ ಹೇಳಿ ನನ್ನ ಕೈಯಲ್ಲಿ ಬಯಸ್ಕೊಂಬೇಡ. ಈ ಮನೆ ಸೊಸೆಯಾಗಿ ಈ ಮನೆ ಮರ್ಯಾದೆ ಉಳಿಸೋದು ನೋಡು ನಿನ್ನ ಕರ್ತವ್ಯ, ಅದನ್ನು ನಿಭಾಯಿಸಿದರೆ ಸಾಕು ಖಾರವಾಗಿ ಹೇಳಿದ್ದರು. ಅತ್ತೆಯ ಕೋಪ ಹರಿತವಳು ಸುಮ್ಮನಾದಳು. ಅತ್ತೆಯ ಬಿರುಸು ನಡೆಗೆ ಎದರಿದ ದಾತ್ರಿ ತಲೆ ತಗ್ಗಿಸಿಕೊಂಡೇ ಚೇತನಾಳ ರೂಮಿಗೆ ನಡೆದಿದ್ದಳು. ಮಂಚದ ತುಂಬ ಬಟ್ಟೆಯನ್ನು ಹರಡಿ ಬೀರುವಲ್ಲಿ ಕಳೆದು ಹೋದವಳ ನೋಡಿ ಕ್ಷಣ ನಗು ಉಕ್ಕಿತು. ಚೇತು, ಏನಿದು ನಿನ್ನ ಅವಸ್ಥೆ? ಬಟ್ಟೆಯನ್ನೆಲ್ಲ ಯಾಕಿಂಗ್ ಹರಡಿದೀಯಾ? ಸಪ್ಪೆ ಮುಖ ಹಾಕಿ ಅದಕ್ಕೆ ಮೊನ್ನೆ ಹುಡ್ಕೊಂಡು ಸೀರೆ ಸಿಗ್ತಾ ಇಲ್ಲ, ಅಮ್ಮ ಅದನ್ನೇ ಹುಡು ಅಂತಿದ್ದಾಳೆ, ಆದರೆ ಅದೆಲ್ಲೂ ಕಾಣಿಸ್ತೇ ಇಲ್ಲ ಎಂದಳು. ಅದ ನನ್ನ ರೂಮಲ್ಲಿ ಇದೆಯಲ್ಲ ಚೇತು, ವಾಶ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ, ಇರು ತರ್ತೀನಿ ಎಂದು 5 ನಿಮಿಷದಲ್ಲಿ ಸೀರೆಯೊಂದಿಗೆ ವಾಪಸ್ಸಾಗಿದ್ದಳು. ಅದಕ್ಕೆ ಇವತ್ತು ಯಾರು ಬರ್ತಾರೆ ನಿಮಗೇನಾದರೂ ಗೊತ್ತಾ? ನಾನು ಯಾಕೆ ಸೀರೆ ಉಟ್ಕೊಬೇಕು? ಮುಗ್ಧವಾಗಿ ಕೇಳಿದಳು ಚೇತನ. ದಾತ್ರಿ ಹುಗಳು ನುಂಗುತ್ತಾ, ಏನು ಹೇಳಲು ತೋಚದೆ, ನಂಗೆ ಗೊತ್ತಿಲ್ಲ ಚೇತು, ಅತ್ತೆ ಸಂಬಂಧಿಕರು ಇರಬಹುದು, ಆದರೆ ನಾನು ಯಾಕೆ ಸೀರೆ? ಮಾತು ಮುಗಿಸುವ ಮುಂಚೆಯೇ ದಾತ್ರಿ ರೂಮಿಂದ ಹೊರ ನಡೆದಿದ್ದಳು. ಅವಳಲ್ಲೇನೋ ತಳಮಳ ಶುರುವಾಗಿತ್ತು. ಸಡನ್ ಆಗಿ ಅತ್ತೆ ಚೇತುನ ನೋಡೋಕೆ ಬರ್ತಾರೆ ಅಂದಾಗ ವರುಣ್ ಕಣ್ಣೆದುರು ಬಂದಿದ್ದ. ಹೇಗಾದರೂ ಅವನಿಗೆ ವಿಷಯ ತಿಳಿಸೋಕೆ ಫೋನ್ ಮಾಡಿದ್ದರೆ ಅವನಾಗಲೇ ಆಫೀಸ್ ಟ್ರೈನಿಂಗ್ ಎಂದು ಮುಂಬೈಗೆ ಹೋಗಿದ್ದ. ತಲೆ ಕೆಟ್ಟಂತಾಗಿತ್ತು ದಾತ್ರಿಗೆ. ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳೆಯುತ್ತಾ ನಿಂತಳು. ಒಟ್ಟಿನಲ್ಲಿ ಒಂದು ನೆಪ ಬೇಕಿತ್ತು, ಬೆಳಿಗ್ಗೆ ಚೇತನಾಳಿಂದ ದೂರವಿರಲು. ಅವಳನ್ನು ನೋಡಿದಾಗೆಲ್ಲ ಅವ್ಯಕ್ತ ಸಂಕಟ ಶುರುವಾಗಿತ್ತಿತ್ತು ದಾತ್ರಿಗೆ. 12 ಹೊತ್ತಿಗೆ ಕಾರೊಂದು ಮನೆ ಮುಂದೆ ನಿಂತಾಗ ದಾತ್ರಿ ಹೆದೆಬಿಡಿತ ಜೋರಾಗಿತ್ತು. ಇದಾವುದರ ಅರಿವೇ ಇಲ್ಲದ ಚೇತನ ಮಾತ್ರ ರೂಮಲ್ಲಿ ಕಿವಿಗೆ ಇಯರ್ಫೋನ್ ಹಾಕಿ ಯಾವುದೋ ಲೋಕದಲ್ಲಿದ್ದಳು. ದಾತ್ರಿ ದಾತ್ರಿ ಎಂದು ಗಡಿಬಿಡಿಯಲ್ಲಿ ಹೊಳ ಬಂದವನು ಆಗಷ್ಟೇ ಹೊರ ಬರುತ್ತಿದ್ದ ದಾತ್ರಿಗೆ ಚೆನ್ನಾಗಿ ಡಿಕ್ಕಿ ಕೊಟ್ಟಿದ್ದ. ಧನು ಎನ್ನುತ್ತಾ ತಲೆ ಹಿಡಿದು ಕೆಳ ಬೀಳುವುದರಲ್ಲಿದ್ದ ಮಡದಿಯನ್ನು ತೋಳಲ್ಲಿ ಸಂಭಾಳಿಸಿದ್ದ. ಧನು, ಕಣ್ಣನ್ನೇನು ತಲೆ ಮೇಲೆ ಇಟ್ಕೊಂಡಿದ್ಯಾ? ರೇಗಿದಳು. ಇಲ್ಲ, ಈ ಮುದ್ದು ಹೆಂಡತಿ ಮೇಲೆ ಇಟ್ಟಿದ್ದೆ. ನೋವಾಯ್ತು ಪುಟ್ಟ? ಕಾಳಜಿಯಿಂದ ಅವಳ ತಲೆ ತಿಕ್ಕುತ್ತಲೇ ಕೇಳಿದ. ಆಗಲೇ ಜಾನಕಮ್ಮ ಹೊಳ ಬಂದಿದ್ದರಿಂದ ಧನುಷ್ ದೂರ ಸರಿದರೆ ದಾತ್ರಿ ಅತ್ತೆ ಜೊತೆ ಹೊರ ನಡೆದಿದ್ದಳು. ಬಂದವರೆಲ್ಲ ಸೋಫಾ ಮೇಲೆ ಕುಳಿತು ಅದು ಇದು ಮಾತನಾಡುತ್ತಿದ್ದರು. 3 ಗಂಡಸರು, 2 ಹೆಂಗಸರ ನಡಗೊಂಡಂತೆ ಸುಹಾಸ್ ಕೂಡ ಬಂದಿದ್ದ. ಧನುಷ್ ಅಂತೂ ಸುಹಾಸ್ ಪಕ್ಕವೇ ಕುಳಿತು ಮಾತನಾಡುತ್ತಿದ್ದ. ದಾತ್ರಿಗೆ ಮೈ ಹುರಿದು ಹೋಗಿತ್ತು. ಛೆ, ಈ ಧನು ಯಾಕೆ ನಂಗೆ ಒಂದು ಮಾತು ಹೇಳಲಿಲ್ಲ? ನಿನ್ನೆ ಗೊತ್ತಾಗಿದ್ದರೆ ಏನಾದರೂ ಮಾಡ್ಬೋದಿತ್ತು, ಆದರೆ ಈಗ ಏನು ಮಾಡೋಕ್ಕೆ ಸಾಧ್ಯ? ಹೊರಗೆ ಗೊತ್ತಾದರೆ ಏನು ಅನ್ಕೊತಾನೆ? ಅದಕ್ಕೆ ನೀವು ಯಾಕೆ ನಂಗೆ ಹೇಳಲಿಲ್ಲ ಅಂದರೆ ಏನಂತ ಉತ್ತರ ಕೊಡಲಿ? ಯೋಚಿಸುತ್ತಲೇ ಎಲ್ಲರಿಗೂ ಜ್ಯೂಸ್ ಕೊಟ್ಟಿದ್ದಳು. ದಾತ್ರಿ, ಚೇತುನ ಕರೆದುಕೊಂಡು ಬಾಮ್ಮ ಎಂದಿದ್ದರು ಜಾನಕಮ್ಮ. ದಾತ್ರಿಯ ಕಾಲುಗಳು ಈಗ ನಡುಗಲು ಪ್ರಾರಂಭವಾಯಿತು. ಅತ್ತೆ ಅದು ತೊದಲುತ್ತಿದ್ದವಳ ಜಾನಕಮ್ಮನ ಕಣ್ಣು ಕೆಂಪಾಗಿತ್ತು. ದೇವರೇ, ಏನಪ್ಪ ಮಾಡಲಿ ಎಂದುಕೊಳ್ಳುತ್ತಲೇ ಚೇತನ ರೂಮಿಗೆ ಎದರುತ್ತಲೇ ಹೋದಳು. ಹಾಸಿಗೆ ಮೇಲೆ ಕಿವಿಗೆ ಇಯರ್ಫೋನ್ ಸಿಗಿಸಿಕೊಂಡು ತನ್ನದೇ ಲೋಕದಲ್ಲಿ ವಿವರಿಸುತ್ತಿದ್ದವಳ ನೋಡಿರ ದಾತ್ರಿಯ ಕಣ್ಣಂಚು ಒದ್ದೆಯಾಗಿತ್ತು. ಚೇತು ಚೇತು ಕರೆದಳು. ತುಟಿ ಎಂಚಲ್ಲಿ ನಗು ಹರಳಿಸಿದ ಹುಡುಗಿ ದಾತ್ರಿಯತ್ತ ನೋಡಿ, ಏನದ್ಕೆ ಬಂದ್ರ ಅವರೆಲ್ಲ ಎಂದಿದ್ದಳು. ಚೇತು, ನೀನು ಬರಬೇಕಂತೆ ಎಂದಿದ್ದಳು ಉಗುಳು ನುಂಗುತ್ತಾ. ಬಂದೆ ಅದಕ್ಕೆ ಎಂದು ಗಡಿಬಿಡಿಯಲ್ಲಿ ಹೊರಟವಳ ತಡೆದು ದಾತ್ರಿ, ಇರು ಚೇತು, ನಾನು ಬಂದೆ ಎಂದವಳ ಕೈ ಹಿಡಿದಾಗ, ನಾನೇನು ಮದುವೆ ಹೆಣ್ಣ ಅದಕ್ಕೆ? ಒಳ್ಳೆ ಹುಡುಗಿ ನೋಡೋಕೆ ಬಂದಾಗ ಕರ್ಕೊಂಡು ಹೋಗೋ ಹಾಗೆ ಹೇಳ್ತಿದ್ದಾರಲ್ಲ. ನಕ್ಕಳು ಗಂಭೀರಳಾಗಿ ದಾತ್ರಿ. ಚೇತು, ಅವರು ನಿನ್ನ ನೋಡೋಕೆ ಬಂದಿದ್ದು ಎಂದಾಗ ಕ್ಷಣ ಬೆಚ್ಚಿದ ಹುಡುಗಿ ಮತ್ತೇನು ಹೇಳದೆ ತಲೆ ಕೆಳ ಹಾಕಿ ಹೊರ ನಡೆದಿದ್ದಳು. ವಿಷಯ ತಿಳಿದ ಕೂಡಲೇ ರಂಪಾಟ ಮಾಡುತ್ತಾಳೆ, ಅಳುತ್ತಾಳೆ ಎನ್ನುವ ದಾತ್ರಿ ಕಲ್ಪನೆ ಅಲ್ಲಿ ಸೋತಿತ್ತು. ಚೇತನಾಳ ಹಿಂದೆ ಹೋದಳು. ಎಲ್ಲರೂ ಅವಳನ್ನು ನೋಡಿ ನಗುತ್ತಲೇ ಸುಶೀಲರವರು ತಮ್ಮ ಪಕ್ಕ ಕೂರಿಸಿಕೊಂಡರೆ ಚೇತನ ನಗುತ್ತಲೇ ಅವರೆಲ್ಲರೊಂದಿಗೆ ಮಾತನಾಡಿದಳು. ದಾತ್ರಿಗೆ ಇನ್ನು ಯಾವುದನ್ನು ನಂಬಲಾಗಿರಲಿಲ್ಲ. ತಲೆ ಸಿಡಿದಂತಾಗಿತ್ತವಳಿಗೆ. ನಗುವಿನ ಮುಖವಾಡ ಜಾಸ್ತಿ ಹೊತ್ತು ಧರಿಸಲಾಗಿರಲಿಲ್ಲ ಅವಳಿಗೆ. ಏನೋ ನೆಪ ಹೇಳಿ ರೂಮಿಗೆ ಹೋದವಳು ಬಿಕ್ಕುತ್ತಲೇ ದಿಂಬು ತೋಯಿಸುತ್ತಿದ್ದಳು. ಹೊರಗಿನ ಮಾತು ಕಥೆಯೆಲ್ಲ ಬೇಡವೆಂದರೂ ಕಿವಿ ಮೇಲೆ ಬೀಳುತ್ತಿತ್ತು. ತುಂಬ ಹೊತ್ತು ಹತ್ತವಳು ಮುಖ ತೊಳೆದು ಹೊರ ಬಂದಳು. ಆಗಲೇ ಜಾನಕಮ್ಮ ಅವಳನ್ನರಸಿ ಬಂದಿದ್ದರು. ದಾತ್ರಿ, ಅವರಿಗೆ ಚೇತು ಒಪ್ಪಿಗೆ ಆಗಿದ್ದಾಳೆ, ನಮಗೂ ಸುಹಾಸ್ ಒಪ್ಪಿಗೆ ಆಗಿದ್ದಾನೆ, ಆದರೆ ಇವತ್ತೇ ನಿಶ್ಚಿತಾರ್ಥ ಮುಗಿಸಿ ಬಿಡೋಣ ಅಂತಿದ್ದಾರೆ. ಅತ್ತೆ, ಈ ರಿಂಗ್ ಅನ್ನು ಇಟ್ಕೊಂಡಿರಮ್ಮ. ಚೇತು ಹೊರಗಿದ್ದಾಳೆ, ಬೇಕಾದರೆ ಸ್ವಲ್ಪ ಮೇಕಪ್ ಮಾಡು, ನೀನು ರೆಡಿ ಆಗಿ ಬಾ ಪಟಪಟನೆ ಹೇಳಿ ಅವಳ ಕೈಗೊಂದು ಚಿನ್ನದ ರಿಂಗನ್ನು ಇಟ್ಟು ಸರಸರನೆ ನಡೆದಿದ್ದರು. ಅವರ ಬೆನ್ನಲ್ಲೇ ಚೇತನ ಬಂದಿದ್ದಳು. ಅವಳ ಮೊಗದಲ್ಲಿನ ಭಾವನೆಗಳನ್ನು ಅರ್ಥೈಸುವಲ್ಲಿ ಸೋತಿದ್ದಳು ದಾತ್ರಿ. ದಾತ್ರಿ, ಇನ್ನೂ ರೆಡಿಯಾಗಿಲ್ವಾ? ಹೋಗಮ್ಮ ಬೇಗ, ಬೇರೆ ಸೀರೆ ಹುಟ್ಟು ರೆಡಿಯಾಗು, ನೀನೇ ಮುಂದೆ ನಿಂತು ನಿಶ್ಚಿತಾರ್ಥ ನಡೆಸಿಕೊಡಬೇಕು. ಧನು ಎಲ್ಲಿ
ಎನ್ನುತ್ತಾ ಗಡಿಬಿಡಿಯಲ್ಲಿ ಜಾನಕಮ್ಮ ಓಡಾಡುತ್ತಿದ್ದರೆ ದಾತ್ರಿಗೆ ಏನು ಮಾಡಲಾಗದ ಅಸಹಾಯಕ ಸ್ಥಿತಿ. ಚೇತನಾಳ ಮುಖವನ್ನೊಮ್ಮೆ ನೋಡಿ ನೇರವಾಗಿ ರೂಮಿಗೆ ಹೋದಳು. ಧನು ರೂಮಲ್ಲೇ ಇದ್ದ. ಒಳ ಬಂದವಳ ನೋಡಿ, ಏನು ಅಮ್ಮನವರು ಕಾಣಿಸಲಿಲ್ಲ ಇಷ್ಟೊತ್ತು, ಎಲ್ಲಿದ್ರಿ ಛೇಡಿಸಿದ. ಆದರೆ ಬೀರುವಿನ ಬಾಗಿಲು ತೆರೆದು ಕೈಗೆ ಸಿಕ್ಕ ಸೀರೆಯನ್ನು ಹಿಡಿದು ರೆಡಿಯಾಗಲು ಶುರುವಿಟ್ಟಳು. ಇವಳಿಗೇನಾಯಿತು? ಬೆಳಗಿಂದ ಒಂಥರ ಇದ್ದಳಲ್ಲ ಎಂದುಕೊಳ್ಳುತ್ತಲೇ ಅವಳ ಕೈಯಲ್ಲಿನ ಸೀರೆ ತೆಗೆದು ಮತ್ತೆ ಬೀರುವಲ್ಲಿಟ್ಟು ಹುಬ್ಬು ಗಂಟಿಕ್ಕುತ್ತಾ ದೃಷ್ಟಿಸಿದಳು. ಬೇರೊಂದು ಸೀರೆ ತೆಗೆದು, ಇದನ್ನು ಹುಡ್ಕೋ, ಗೊಂಬೆ ಹಾಕಿ ಕಾಣ್ತೀಯ ಎಂದಾಗ ಸಿಡುಕುತ್ತಲೇ, ನಾನ್ಯಾರು ಕಾಣಬೇಕು? ಈಗ ವ್ಯಂಗ್ಯವಾಗಿ ಹೇಳಿದಳು. ನಾನು ಎಂದ ತುಟಿ ಹರಡಿಸುತ್ತಾ, ಹೇಳಿ ಬೇಗ ಬಾ ಎಂದು ಹೊರನಡೆದ. ಒಲ್ಲದ ಮನಸ್ಸಿಂದ ರೆಡಿಯಾಗಿ ಹೊರಬಂದಳು. ಆಗಲೇ ಮನೆ ಎದುರಿನ ತುಳಸಿ ಕಟ್ಟೆ ಎದುರು ಚೇತನ, ಸುಹಾಸ್ ಎದುರು ಬದಿಯಾಗಿ ನಿಂತಿದ್ದರು. ಜಾನಕಮ್ಮ ದಾತ್ರೆ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸಿದರು. ಸಿಂಪಲ್ಲಾಗಿ ಚೇತನ ಸುಹಾಸ್ ನಿಶ್ಚಿತಾರ್ಥ ಯಾವ ಅಡೆತಡೆಯೂ ಇಲ್ಲದೆ ನಡೆದಿತ್ತು. ಎಷ್ಟೋ ಮನಸ್ಸುಗಳು ಈ ಸಂದರ್ಭದಲ್ಲಿ ಸಂತಸಪಟ್ಟವು ತಿಳಿಯಲಿಲ್ಲ. ಫಂಕ್ಷನ್ ಮುಗಿಯುತ್ತಲೇ ತಲೆನೋವೆಂದು ಮಲಗಿದ ಚೇತನ ರಾತ್ರಿ ಊಟ ಕೂಡ ಮಾಡಿರಲಿಲ್ಲ. ಜಾನಕಮ್ಮ ಕಾಲು ನೋವೆಂದು ರೂಮು ಸೇರಿದರು. ಲೇಟಾಗಿ ಬಂದದ್ದನ್ನು ಬಡಿಸಿ ಮೌನವಾಗಿ ನಿಂತ ಮಡದಿಯನ್ನು ತಾನೇ ಮಾತಿಗೆಳೆದಿದ್ದ. ಎಲ್ಲದಕ್ಕೂ ಎಂದು ನುಡಿಸಿಕೊಳ್ಳುತ್ತಿದ್ದಳು. ಮಲಗುವಾಗಲೂ ಮೌನ ಗೌರಿ ಆದವಳ ಮನದಾಳ ತಿಳಿಯದೆ ಒದ್ದಾಡಿದ ಧನುಷ್. ಕಣ್ಮುಚ್ಚಿ ಮಲಗಿದವಳ ಏಳಿಸುವ ಮನಸ್ಸಾಗದೆ ಮೆಲ್ಲನೆ ಅವಳ ಹಡೆ ಚುಂಬಿಸಿ ದಿಂಬಿಗೊರಗಿದ್ದ. ಎಷ್ಟೊತ್ತು ಹೊರಳಿದರೂ ನಿದ್ರೆ ಸುಳಿಯದ ಕಣ್ಣಾಲಿಯ ಉಜ್ಜುತ್ತಾ ಹೊರಬಂದು ಹುಣ್ಣಿಮೆ ಚಂದ್ರನ ಬಳಿ ಮಾತಿಗಿಳಿದಿದ್ದಳು ಚೇತನ. ಅವಳ ಎದೆಯಾಳದಿ ಮಿಂಚಿ ಮರೆಯಾಗುವ ಪ್ರಶ್ನೆ ಒಂದೇ, ವರುಣ್ ತನಗೇಕೆ ಹೀಗೆ ಮಾಡಿದ? ತಾನವನಲ್ಲಿ ಪ್ರೀತಿಯ ಕಂಡಿದ್ದೆ, ಅವನ ಬಾಯಲ್ಲಿ ಪ್ರೀತಿ ಕೇಳಿದ್ದೆ, ಸ್ವತಃ ಅನುಭವಿಸಿದ್ದೆ. ಆದರೆ ಅವನು ಒಂದೇ ಮಾತಲ್ಲಿ ಎಲ್ಲವನ್ನು ಅಲ್ಲಗಳೆದವನಲ್ಲ. ಇದೆಲ್ಲ ನನ್ನ ಭ್ರಮೆಯ? ದೇವರೇ, ನನಗೇನಾಯ್ತು ಇದೆ? ನೆನ್ನೆಯವರೆಗೂ ನಿನ್ನಾಸರೆಯಾಗಿ ಇರ್ತೀನಿ ಅಂದವ ಇಂದು ಅಪರಿಚಿತನಂತೆ ಹಾಡಿದರೆ ತಾನೇನು ಮಾಡಲಿ? ನಿಜವಾಗಿಯೂ ಅವನು ನನ್ನ ಟೈಂಪಾಸ್ಗಾಗಿ ಬಳಸಿಕೊಂಡ. ನೆನೆಯುತ್ತಲೇ ಮನಸ್ಸೆಲ್ಲ ರಾಡಿಯಾಗಿತ್ತು. ಆಯಾಸವಾಗಿ ಕಣ್ಣೀರು ಕೆನ್ನೆ ಹಿಂದಿಳಿದಿತ್ತು. ಹೆಗಲ ಮೇಲೆ ಯಾರೋ ಕೈ ಇಟ್ಟಂತಾಗಿ ಹಿಂತಿರುಗಿದಳು. ಅದ್ಕೆ ಎಂದು ಕಣ್ಣೊರೆಸಿದಳು. ಚೇತು, ಅಳ್ತಾ ಇದೆಯಾ? ಯಾಕೆ, ಏನಾಯಿತು? ನಿಂಗೆ ಮದುವೆ ಇಷ್ಟ ಇದೆ ಅದಕ್ಕೆ ಗಟ್ಟಿಯಾಗಿ ಅವಳನ್ನು ತನ್ನೆದುರು ತಂದು, ನಿಜ ಹೇಳು ಚೇತು, ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದೀಯಾ ಕೇಳಿದಳು. ಇಲ್ಲ ಅದಕ್ಕೆ, ಹಾಗೇನೂ ಇಲ್ಲ, ನಾನು ಸುಹಾಸ್ನ ಒಪ್ಪಿನೇ ಮದುವೆ ಆಗ್ತಾ ಇರೋದು ಎಂದಾಗ ಅವಳ ಕೆನ್ನೆಗೆ ಎರಡು ಬಿಗಿಯಬೇಕೆನಿಸಿತು. ಆದರೆ ವರುಣ್ಗೆ ಮಾತು ಕೊಟ್ಟಿದ್ದಳು, ತಾನಾಗಿ ಯಾವುದೇ ಕಾರಣಕ್ಕೂ ಚೇತನಾಳ ಬಳಿ ಪ್ರೀತಿ ವಿಷಯ ಕೆದಕಲಾರೆ ಎಂದು. ಅದು ಅಲ್ಲದೆ ಚೇತನಾಳೆ ಖುಷಿಯಿಂದ ಒಪ್ಪಿದ ಹುಡುಗ ಸುಹಾಸ್. ಅತ್ತೆ ಕೂಡ ಒಪ್ಪಿದ್ದರು. ಇನ್ನು ತಾನೇ ಏನಾದರೂ ಹೇಳಿದರೆ ಖಂಡಿತ ಅತ್ತೆ ಕೋಪಿಸಿಕೊಳ್ಳುತ್ತಾರೆ ಎಂದು ಹೆದರಿದಳು. ಅದಕ್ಕೆ ಚೇತನ ಬಾಯಲ್ಲಿ ವರುಣ್ ವಿಷಯ ಬರಲಿ ಎಂದು ಕಾಯುತ್ತಿದ್ದಳು. ಆದರೆ ಅವಳು ಜಪ್ಪಯ್ಯ ಎಂದರೂ ತುಟಿ ಬಿಚ್ಚಿರಲಿಲ್ಲ. ಅದಕ್ಕೆ ನನಗೆ ನಿದ್ರೆ ಬರ್ತಿದೆ, ನೀವು ಮಲಗಿ ಎಂದವಳೆ ದಾತ್ರಿ ಕಡೆಗೂ ನೋಡದೆ ಸರಿದು ಹೋಗಿದ್ದಳು. ಮಂಚದ ಮೇಲೆ ಹೊರಳಿದರೂ ನಿದ್ರೆ ಮಾತ್ರ ಬರುವ ಯಾವ ಲಕ್ಷಣವೂ ಕಾಣಲಿಲ್ಲ. ಧನುಷ್ ಮಾತ್ರ ಸೊಗಸಾದ ನಿದ್ರೆಯಲ್ಲಿದ್ದ. ಅವನ ಕೂದಲಲ್ಲಿ ಬೆರಳಾಡಿಸಿದಳು. ಸ್ವಲ್ಪವೇ ಬಿಸುಕಾಡಿದ. ಅವನ ಹಣೆಗೊಮ್ಮೆ ಚುಮ್ಮಿಸಿದಾಗ ಮೀಸೆ ಅಂಚಲ್ಲಿ ನಕ್ಕ. ವರುಣ್ಗೆ ಫೋನ್ ಮಾಡಿದಾಗೆಲ್ಲ ನಾಟ್ ರೀಚಬಲ್, ಸ್ವಿಚ್ ಆಫ್ ಬರುತ್ತಲೇ ಇತ್ತು. ರೋಸಿ ಹೋಗಿತ್ತು ದಾತ್ರಿಗೆ. ಜಾನಕಮ್ಮ ಇನ್ನೊಂದು ತಿಂಗಳಲ್ಲಿ ಮದುವೆ ಎಂದು ಸಡಗರದಲ್ಲಿ ಓಡಾಡುವಾಗೆಲ್ಲ ಪೆಚ್ಚಾಗುತ್ತಿದ್ದಳು ದಾತ್ರಿ. ನೀನೇ ದಾರಿ ಹೆರಿಬೇಕಮ್ಮ ಚೇತುನ ಎಂದಾಗಲಂತೂ ಕಂಪಿಸಿ ಬಿಡುತ್ತಿದ್ದಳು ಹುಡುಗಿ. ಹಾಗೆಲ್ಲ ಅರ್ಥವಾಗದ ಸಂಕಟ ಅವಳ ಉಸಿರೊಳಗೆ ಮಿಡಿತವಾಗುತ್ತಿತ್ತು. ನಗುವ ಮುಖವಾಡ ಧರಿಸಿ ಓಡಾಡಿದರೂ ಒಮ್ಮೊಮ್ಮೆ ಪತಿ ಎದುರು ಸಿಕ್ಕಿ ಬೀಳುತ್ತಿದ್ದಳು. ಮನಸ್ಸು ತಡೆಯದೆ ವರುಣ್ನ ಹುಡುಕಿ ಅವನ ಮನೆಯವರೆಗೂ ಹೋಗಿ ಬಂದಿದ್ದಳು. ಇನ್ನು 15 ದಿನ ಬರಲ್ವಂತೆ ಅವನು. ವರುಣ್ ತಾಯಿ ಹೇಳಿದಾಗ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆಯಲ್ಲಮ್ಮ, ಬೇರೆ ಯಾವುದಾದರೂ ನಂಬರ್ ಇದೆಯಾ ಎಂದಾಗ, ಇಲ್ಲಮ್ಮ, ಅವಂಗೆ ಅಲ್ಲಿ ಫೋನ್ ಮಾಡೋಕ್ಕಾಗಲ್ವಂತೆ. ರಾತ್ರಿ ಸುಮಾರು ಹೊತ್ತಿನ ಮೇಲೆ ಫೋನ್ ಮಾಡ್ತಾನೆ, ಆದರೆ ಎರಡೇ ಮಾತು. ಯಾಕಮ್ಮ, ಏನಾದರೂ ವಿಷಯ ಎನ್ನುತ್ತಿರುವಂತೆ. ಇಲ್ಲ ಅಮ್ಮ, ಸುಮ್ಮನೆ ಕೇಳಿದೆ ಎಂದು ಹೊರಟು ಬಿಟ್ಟಿದ್ದಳು. ಚೇತನ ನಗುತ್ತಲೇ ಇದ್ದಳು. ಅವಳ ಮನದಲ್ಲಿ ಬೆಟ್ಟದಂತಿದ್ದ ನೋವು ದಾತ್ರಿಯ ಕಣ್ಣಿಗೆ ಮಾತ್ರ ಕಾಣಿಸುತ್ತಿತ್ತು. ಒಳಗೊಳಗೆ ಕೊರಗಿ ಸಣ್ಣವಾಗುತ್ತಿದ್ದವಳ ಶರೀರ ನೋಡಿ ದಿನ ಕರಗುತ್ತಿದ್ದಳು ದಾತ್ರಿ. ಅದೊಂದು ರಾತ್ರಿ ರೂಮಿಗೆ ಬಂದವಳೆ, ಧನು, ಚೇತು ತುಂಬ ಸೊರಗಿದ್ದಾಳೆ ಅಲ್ವಾ ಎಂದಾಗ ಅವಳನ್ನೇ ಕ್ಷಣ ನೋಡಿದವ, ಪಾಪ ಮನೆ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರು ಇರಬೇಕು ಎಂದಿದ್ದ. ಸುಹಾಸ್ ಜೊತೆ ಚೇತು ಚೆನ್ನಾಗಿರುತ್ತಾಳೆ ಅಂತ ನಿಮಗೆ ಅನಿಸುತ್ತದನು? ತೀಕ್ಷ್ಣವಾಗಿತ್ತು ಅವಳ ಪ್ರಶ್ನೆ. ಮಲಗಿದ್ದವ ದಡಕ್ಕನೆ ಎದ್ದು ಕುಳಿತು, ಯಾಕೆ ಬೇತಾಳ, ಏನೇನೋ ಕೇಳ್ತಾ ಇದ್ದೀಯಾ? ನಿಂಗ್ಯಾಕೆ ಈ ಅನುಮಾನ ಬಂತು? ಸುಹಾಸ್ ಒಳ್ಳೆ ಹುಡುಗ, ಅದಕ್ಕಿಂತ ಮೇಲಾಗಿ ಅವನೇ ಇಷ್ಟಪಟ್ಟ ಹುಡುಗಿ.
ಚೆನ್ನಾಗಿರುತ್ತಾಳೆ ನಮ್ಮ ಚೇತು, ಕಣ್ಣಲ್ಲಿ 100 ಕನಸು ತುಂಬಿಕೊಂಡು ಹೇಳಿದ. ಅವನ ಮಾತಿನ ದಾಟಿಗೆ ಏನನ್ನ ಬೇಕೋ ತಿಳಿಯದೆ ಚಡಪಡಿಸಿದಳು. ಏನನ್ನೋ ಯೋಚನೆ ಮಾಡಬೇಡ, ಮಲ್ಕೋ. ಆಗೋದಿಲ್ಲ ಹೊಳೆಯದಕ್ಕೆ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಮಗೂ ಕೆಟ್ಟದಾಗಲ್ಲ ಎಂದು ರಗ್ಗೊದ್ದು ಮಲಗಿದ. ತುಂಬ ಸಮಯ ಹಾಗೆ ಕುಳಿತವಳ ನಡು ಬಳಸಿ ತನ್ನೆದೆ ಮೇಲೆ ಬೀಳಿಸಿಕೊಂಡಿದ್ದ ಧನುಷ್. ಕ್ಷಣ ಕೊಸರಾಡಿದವಳು ಗಂಡನ ನೆಲ್ಮೆಯ ಹಪ್ಪುಗೆಯಲ್ಲಿ ಕರಗಿದಳು. ಮದುವೆಗೆ ಇನ್ನು 10 ದಿನವಷ್ಟೇ ಬಾಕಿ ಇತ್ತು. ಜಾನಕಮ್ಮ ಬಹಳ ಆಸ್ಥೆಯಿಂದ ಎಲ್ಲ ಕೆಲಸ ಮಾಡುತ್ತಿದ್ದರು. ಮಗಳ ಮದುವೆ ಖುಷಿಯಲ್ಲಿ 10 ವರ್ಷ ಸಣ್ಣವರಾಗಿದ್ದರು. ಧನುಷ್ ಕೂಡ ಅದು ಇದು ಎಂದು ಕಾಲಿಗೆ ಚಕ್ರ ಕಟ್ಟಿಕೊಂಡೇ ಓಡಾಡುತ್ತಿದ್ದ. ಈ ಮಧ್ಯೆ ವರುಣ್ ತನ್ನ ಟ್ರೈನಿಂಗ್ ಮುಗಿಸಿ ಊರಿಗೆ ಬಂದಿದ್ದ. ಆದರೆ ಅಪ್ಪಿತಪ್ಪಿ ಕೂಡ ಧನುಷ್ ಮನೆ ಕಡೆ ಸುಳಿದಿರಲಿಲ್ಲ. ಫೋನ್ ಮಾತ್ರ ಈಗಲೂ ಸ್ವಿಚ್ ಆಫ್ ಬರುತ್ತಿತ್ತು. ಸೋತು ಹೋಗಿದ್ದಳು ಧಾತ್ರಿ. ಕೊನೆಗೆ ಕೋಪವನ್ನೆಲ್ಲ ಪಾಪದ ಗಂಡನ ಮೇಲೆ ತೋರಿಸುತ್ತಿದ್ದಳು. ಅವನ ಪ್ರತಿ ಮಾತಿಗೂ ಸಿಡುಕುತ್ತಿದ್ದಳು. ಅವನ ಮುದ್ದಾಟವನ್ನು ತಿರಸ್ಕರಿಸುತ್ತಿದ್ದಳು. ತುಂಬ ಕೆಲಸದ ಒತ್ತಡದಿಂದ ಹೀಗಾಡುತ್ತಾ ಇರಬಹುದು ಎಂದು ಸುಮ್ಮನಾಗಿದ್ದ ಧನುಷ್ ಅವಳ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ. ಅಂದು ಸಂಜೆ ಚೇತನಾಳ ಮೆಹಂದಿ ಶಾಸ್ತ್ರ. ಮನೆ ತುಂಬ ನೆಂಟರು ಸೇರಿದ್ದರು. ಮರೂನ್ ಕಲರ್ನ ಲೆಹಂಗಾದಲ್ಲಿ ಕೆಂಗು ಗುಲಾಬಿಯಂತೆ ಮಿಂಚುತ್ತಿದ್ದಳು ಚೇತನ. ಕಿವಿಗೆ ಕೆಂಪು ಹರಳಿನ ಜುಮುಕಿ, ಕೈಗೆ ಹಸಿರು ಕೆಂಪು ಮಿಶ್ರಣದಲ್ಲಿ ತುಂಬಿದ್ದ ಗಾಜಿನ ಬಳೆಗಳು, ಅದಕ್ಕೆ ತಕ್ಕಂಥ ಹೇರ್ ಸ್ಟೈಲ್. ಒಂದೆರಡು ಕೂದಲನ್ನು ಮುಖದ ಮೇಲೆ ಸುರುಳಿಯಾಗಿ ಇಳಿಬಿಟ್ಟಿದ್ದಳು. ಮಂದಸ್ಮಿತೆಯಾಗಿ ಮೆಹಂದಿ ಸ್ಟೇಜ್ ಹತ್ತಿದಾಗ ಕ್ಷಣ ಹುಡುಗಿಯ ಎದೆ ಬಡಿತವೇ ನಿಂತಂತೆ ಆಗಿತ್ತು. ಕ್ಯಾಮರಾ ವಿಡಿಯೋ ಕಣ್ಣು ಅವಳ ಮೇಲೆ ಕೇಂದ್ರೀಕೃತವಾಗಿತ್ತು. ಬಂದ ನೆಂಟರೆಲ್ಲರೂ ಬಂದು ಮೆಹಂದಿ ಶಾಸ್ತ್ರ ಮುಗಿಸಿ ಫೋಟೋ ಕ್ಲಿಕ್ಕಿಸಿಕೊಂಡು ಮುಗಿದಿತ್ತು. ಕೊನೆಯದಾಗಿ ಫ್ಯಾಮಿಲಿ ಫೋಟೋ ಎಂದಾಗ ಧನುಷ್ ಧಾತ್ರಿಯನ್ನು ಹಾರಿಸಿ ಅಡುಗೆ ಮನೆ ಕಡೆ ಬಂದಿದ್ದ. ರೂಮಲ್ಲಿ ಲೈಟ್ ಆನ್ ಆಗಿರುವುದು ತಿಳಿದು ಹತ್ತ ನಡೆದ. ನೇರಳೆ ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಂಡವಳ ಛೇಡಿಸುವ ಮನಸ್ಸಾಗಿತ್ತವನಿಗೆ. ಮೆಲ್ಲನೆ ಡೋರನ್ನು ಕಾಲಲ್ಲಿ ಮುಚ್ಚುವಂತೆ ಒಂದು ಕಳ್ಳ ಹೆಜ್ಜೆ ಇಡುತ್ತಾ ಬಂದಿದ್ದ. ಬೀರುವಲ್ಲಿ ಏನೋ ಹುಡುಕುವುದರಲ್ಲಿ ಕಳೆದು ಹೋಗಿದ್ದ ಧಾತ್ರಿ ಏನೋ ಸದ್ದಂತಾಗಿ ಹಿಂತಿರುಗಿದವಳು ಹಿಂದೆ ನಿಂತವನ ನೋಡಿ ಕ್ಷಣ ಬೆದರಿ ಕಾಲೆಡವಿದವಳ ತೋಳಲ್ಲಿ ಸೆರೆಯಾಗಿಸಿದ. ಬಿಳಿ ಪಂಚೆ ಬಿಳಿ ಶರ್ಟ್ನಲ್ಲಿ ಮುದ್ದಾಗಿ ಯಾವ ರಾಜಕುಮಾರನಿಗೂ ಕಡಿಮೆ ಇಲ್ಲದಂತಿದ್ದ ತನ್ನವನ ಕಣ್ಣಲ್ಲೇ ಕಳೆದೋದಳು ಹುಡುಗಿ. ಪಟಪಟ ನೇರ ಪ್ರಸ್ತುತ ಬೆದರಿ ಜಿಂಕೆಯಂತೆ ಅವನನ್ನೇ ಪಿಲಿಪಿಲಿ ನೋಡುತ್ತಾ ಅವಳ ಕಣ್ಣನ್ನು ಮೋಹಕವಾಗಿ ಸೆಳೆದಿದ್ದ ಧನುಷ್. ಸುಧಾರಿಸಿಕೊಂಡವಳು. ಬಿಡಿದನು, ನೀವ್ಯಾಕೆ ಇಲ್ಲಿಗೆ ಬರೋಕೋದ್ರಿ? ಅಮ್ಮ ಹುಡುಕ್ತಾ ಇರಬಹುದು ಎಂದು ಅವನನ್ನು ದಾಟಿಕೊಂಡು ಮುನ್ನಡೆದವಳ ಕೈ ಹಿಡಿದು ಎಳೆದು ತನ್ನೆದೆ ಮೇಲೆ ಬೀಳಿಸಿಕೊಂಡಿದ್ದ. ಈರಮ್ಮ, ಎಲ್ಲ ಕೆಲಸನೂ ಮುಗೀತು. ಅಮ್ಮನೇ ನನ್ನ ಇಲ್ಲಿಗೆ ಕಳಿಸಿದ್ದು ಗೊತ್ತಾ? ಯಾಕೆ? ಅವನ ಮುಖವನ್ನೇ ದೃಷ್ಟಿಸುತ್ತಾ ಕೇಳಿದಳು. ಹಾಗೆ ನಿನ್ನ ಹೆಂಡತಿನ ಮುದ್ದಾಡಿ ಬಾ ಅಂದ್ರು ಎಂದ ತಮಾಷೆಯಾಗಿ. ಉರಿಗಣ್ಣಿಂದ ನೋಡಿದಳು ಧಾತ್ರಿ. ತಮಾಷೆ ಸಾಕು ಧನು, ನನಗೆ ಬೇರೆ ಕೆಲಸ ಇದೆ. ಈ ಗಂಡನ ನೋಡಿಕೊಳ್ಳುವುದಕ್ಕಿಂತ ದೊಡ್ಡ ಕೆಲಸ ಏನಿದೆ ನಿನಗೆ? ಬೆಳಗ್ಗೆಯಿಂದ ನನ್ನ ಕಣ್ತಪ್ಪಿಸಿ ಓಡಾಡ್ತಾ ಇದ್ದೀಯಾ? ನನಗೆ ಹೇಗಾಗಬೇಡ ಎನ್ನುತ್ತಾ ಅವಳ ಹದರ ಚುಂಬಿಸಿದ. ಅವನ ಹೊಡೆಲಿನ ಗಮಕ್ಕೆ ಅವಳಾಗಲೇ ಸೋತು ಶರಣಾಗಿದ್ದಳು. ಕೊಂಚ ಕೊಸರಾಡಿದವಳು ಅವನ ಕಣ್ಣಲ್ಲೇ ಕಳೆದೋಗಿದ್ದಳು. ಧನು ಎಂಬ ದನಿಗೆ ವಾಸ್ತವಕ್ಕೆ ಬಂದವರು ಒಬ್ಬರು ಮತ್ತೊಬ್ಬರನ್ನು ನೋಡಿ ನಗುತ್ತಲೇ ದೂರಾಗಿದ್ದರು. ಧನು, ಧಾತ್ರಿ ಇಬ್ಬರು ಇಲ್ಲೇನು ಮಾಡ್ತಾ ಇದ್ದೀರಾ? ಆಗ್ಲಿಂದ ಅತ್ತೆ ಕರೀತಾ ಇದ್ದಾರೆ, ಬನ್ನಿ ಎಂದು ಅವಸರವಾಗಿ ಬಂದ ಹರಿಣಿ ಅಷ್ಟೇ ಅವಸರವಾಗಿ ಹೋಗಿದ್ದಳು. ಧನು, ನೋಡಿದ್ಯಾ? ಎಲ್ಲ ನಿನ್ನಿಂದಾನೆ ಎಂದು ಹುಸಿ ಮನಸ್ಸಿಂದ ಅಸ್ತವ್ಯಸ್ತವಾದ ತನ್ನ ಸೀರೆ ಸರಿಪಡಿಸುತ್ತಾ ಬೈದಾಗ, ಅಯ್ಯೋ ನಾನೇನೇ ಮಾಡಲಿ ಬೇತಾಳ, ನೀನು ಇಷ್ಟೆಲ್ಲ ರೆಡಿಯಾಗಿ ನಾನು ಎದುರೇ ಓಡಾಡ್ತಾ ಇದ್ರೆ ನಂಗೆ ಹೇಗಾಗಬೇಡ ಎಂದ ಮತ್ತೆ ತುಂಡ ನಗು ಬೀರಿ. ಉರಿಗಣ್ಣಲ್ಲೇ ಗದರಿದವಳು ಅವನನ್ನು ಬಲವಂತವಾಗಿ ಹೊರಡಿಸಿ ಹೊರಬಂದಿದ್ದಳು. ಫ್ಯಾಮಿಲಿ ಫೋಟೋಗೆ ಫೋಸ್ ಕೊಟ್ಟು ಎಲ್ಲರೂ ಊಟದ ಕಡೆ ಗಮನ ಹರಿಸಿದರೆ ಧಾತ್ರಿ ಮತ್ತೆ ಮಂಕಾದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.